ಈ ವರ್ಷ ಭಾಳ ಸಂತೋಷ ಆಯಿತು. ಯಾಕೆ ಅಂದರೆ ನಾವು ಬೆಳಗ್ಗೆ 10 ಗಂಟೆಗೆ ಶುರು ಮಾಡಿದವರು 4 ಗಂಟೆಗೆ ಮುಗಿದೈತೆ. ಜನನೂ ಹಾಗೇ ಇಲ್ಲಿ ತನಕನೂ ಇದ್ದು ನಮಗೆ ಸಹಕರಿಸಿದ್ದಾರೆ. ಮತ್ತು ಈ ಕರ್ನಾಟಕದ ಜನತೆಗೆ 537ನೇ ಭಕ್ತ ಕನಕದಾಸರ ಜಯಂತ್ಯೋತ್ಸವದ ಶುಭಾಶಯಗಳು. ಮತ್ತು ಈ ದಿನ ಕಾರ್ಯಕ್ರಮಕ್ಕೆ ಬೆಳಗ್ಗೆ ನಮ್ಮ ಜೊತೆ ಬಂದು ಈ 4 ಗಂಟೆ ಇದ್ದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟ ಅವ್ರಿಗೂ ಸಹ ಉತ್ಪೂರ್ವಕವಾದ ಧನ್ಯವಾದಗಳು. ನಾವು ಬೆಳಗ್ಗೆ ಬೆಳಗ್ಗೆ ಒಂದು 10-10ವರೆಗೆ ಅರಮನೆ ಮುಂಭಾಗ ಗಣಪತಿ ದೇವಸ್ಥಾನ ಆಂಜನೇಯನ ಗುಡಿ ಹತ್ರದಿಂದ ಬೆಳಗ್ಗೆ ಶುರುವಾದ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಸುಪುತ್ರರಾದಂಥ ಯತೀಂದ್ರ ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರು. ಉದ್ಘಾಟನೆ ಮಾಡಿದ ನಂತರ ಸುಮಾರು 20ಕ್ಕೂ ಹೆಚ್ಚು ಕಲಾ ತಂಡಗಳು, ಸಾವಿರಾರು ಜನ, ಟ್ಯಾಬ್ಲೋಗಳು, ಹಲವಾರು ಜನಗಳು ನಾವು ಬೆಳಗ್ಗೆಯಿಂದ ಅರಮನೆ ಮುಂಭಾಗದಿಂದ KR ಸರ್ಕಲ್ಲು, ಬಸ್ ಸ್ಟ್ಯಾಂಡ್ ರೋಡು ಮತ್ತು ಡಬಲ್ ರೋಡು ಮುಖಾಂತರ ಸಾಂತಲಾ ಥಿಯೇಟ್ರು, ಅಲ್ಲಿಂದ ಅರಸು ರೋಡು, ಅಲ್ಲಿಂದ ಕಲಾಮಂದಿರದ ತನಕ ಎಲ್ಲ ಜನಗಳು ಮತ್ತು ಜಾತ್ಯತೀತವಾಗಿ ಇವತ್ತು ಎಲ್ಲ ಸಮಾಜದವ್ರು ಬಂದಿರೋ ಅದೊಂದು ಸಂತೋಷದ ವಿಷಯ. ಈ ಕಾರ್ಯಕ್ರಮಕ್ಕೆ ಬಂದವರು ಎಲ್ಲರಿಗೂ ಧನ್ಯವಾದಗಳು ಸರ್. 2 ಮಾತಿಲ್ಲ ಅದರಲ್ಲಿ ಯಶಸ್ವಿ ಅನ್ನೋದರಲ್ಲಿ. ಭಾಳ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಮುಂದಿನ ವರ್ಷಗಳಲ್ಲಿ ಇನ್ನೂ ಅತಿ ಹೆಚ್ಚಿನ ಜನ ಬಂದು ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮ ಮೂಲಕ ಅವರಿಗೆ ಮನವಿ ಮಾಡ್ತೀವಿ. ಹೌದು, ಜಿಲ್ಲಾಡಳಿತನೂ ಒಳ್ಳೆ ಮಾಡಿಕೊಟ್ಟಿದ್ರು. ಅವರು ಕಡೆ ತನಕ ಇದ್ದರು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅವರು ಸುಧಾ. ನಮ್ಮ ಸಮಿತಿ ಈ ಕರ್ನಾಟಕದ ಮೈಸೂರಿನ ಜನತೆ ಆ ಸಮಿತಿಯವ್ರ ಜೊತೆನೂ ಒಳ್ಳೆಯ ಬಾಂಧವ್ಯದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಜನಕ್ಕೆ ನಾವು ಹೇಳೋದಿಷ್ಟೇ, 15ನೇ ಶತಮಾನದಲ್ಲೇ ಭಕ್ತ ಕನಕದಾಸರು ಕುಲವೆಂದು ಒಡೆದಾಡಿದಿರಿ, ನಿಮ್ಮ ಕುಲದ ನೆಲೆಯನ್ನು ಬಲ್ಲಿರ ಅಂತ ಅವತ್ತು ಹೇಳಿದ್ದಾರೆ. ನಾವು 20ನೇ ಶತಮಾನಕ್ಕೆ ಬಂದಿದ್ದೀವಿ. ದಯವಿಟ್ಟು ಈಗಲಾರು ಇದನ್ನು ತಾವು ಮನಗಂಡಿದ್ದೇನೆ ಈ ಜನತೆ ಎಚ್ಚರಿಕೆಯಿಂದಿರಿ ಅಂತ ಈ ತಮ್ಮ ಮೂಲಕ ಅವ್ರಿಗೆ ಮನವಿ ಮಾಡ್ತೀನಿ. ಥ್ಯಾಂಕ್ ಯು.